ನಿಮ್ಗೂ ಯೂಸ್ ಆಗುತ್ತೆ ರೆಕಾರ್ಡ್ ಇದ್ರೆ. ನೋಡಿ ಫಸ್ಟ್ ಇಂದ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ನಿಮ್ಮ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಯಾವ ತರ ಇದೆ, ಇಯರ್ 13, 14, 15, 16, 17 ಹಾಗೆ ಬರ್ಕೊಳ್ತೀರಾ. ಸೊ ಪ್ರಾಬ್ಲಮ್ ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅದೇ ತರ ಬರ್ಕೋತೀರಾ. 2100, 2013 ಅಲ್ಲಿ 14 ಅಲ್ಲಿ 4400, 10,500, 8,500, 15,000. ಸೊ ಅಲ್ಲಿ ಪ್ರಾಬ್ಲಮ್ ಅಲ್ಲಿ 16 ಅಲ್ಲಿ ಹೇಳಿದ್ದಾರೆ 3 months ಸ್ಟ್ರೈಕ್ ಆಗಿದೆ ಅಂತೇಳಿ. ಸೊ 3 months ಸ್ಟ್ರೈಕ್ ಆದ್ರೆ ಸೊ ನಾವು ಮಿನಿಮಮ್ ರೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಕಟ್ ಮಾಡ್ಕೊಂಡು ಕೊಡ್ತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ಹೇಳಿರೋ ಪ್ರಕಾರನೇ ಫಸ್ಟ್ ಇಯರ್ 75,000 ಮಿನಿಮಮ್ ರೆಂಟ್ ಕೊಡ್ಬೇಕು ಬರ್ಕೊಂಡಿದೀವಿ. ನೆಕ್ಸ್ಟ್ ಸೆಕೆಂಡ್ ಇಯರ್ ಬಂದು 1,25,000 ಮಿನಿಮಮ್ ರೆಂಟ್ ಕೊಡ್ಬೇಕು ಬರ್ಕೊಂಡಿದೀವಿ. ಸೊ ಥರ್ಡ್ ಇಯರ್ ಆನ್ವರ್ಡ್ಸ್ 2,50,000 ಕೊಡಿ ಅಂತ ಹೇಳಿದಾರೆ. ಅದಕ್ಕೋಸ್ಕರ 2,50,000 ಇಲ್ಲಿ ಕೊಟ್ಟಿದೀವಿ. ನೆಕ್ಸ್ಟ್ ಇದನ್ನ ಹಾಗೆ ಬಿಟ್ಕೊಳ್ಳೋಣ ಯಾಕಂದ್ರೆ ಸ್ಟ್ರೈಕ್ ಪೀರಿಯಡ್. ನೆಕ್ಸ್ಟ್ 2,50,000 ಕೊಟ್ಟಿದೀವಿ. ಈ ಸ್ಟ್ರೈಕ್ ಪೀರಿಯಡ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಅಂದ್ರೆ, ಸೊ ಮಿನಿಮಮ್ ರೆಂಟ್ ಸ್ಟ್ರೈಕ್ ಪೀರಿಯಡ್ ಅಲ್ಲಿ 2,50,000 ಟೋಟಲ್ 12 months ಆದ್ರೆ ಇಂಟು 9 months ಎಷ್ಟು ಅಂದ್ರೆ, ಸೊ ಇಯರ್ಲಿ 12 months ಇರುತ್ತೆ. ಅದ್ರಲ್ಲಿ 3 months ಸ್ಟ್ರೈಕ್ ಆದ್ರೆ ಇನ್ನ 9 months ಉಳ್ಕೊಳ್ಳುತ್ತೆ. ಆ 2,50,000 12 months ಆದ್ರೆ ಇಂಟು 9 months ಎಷ್ಟಾಗುತ್ತೆ 1,87,500. ಸೊ ಆ ಮಿನಿಮಮ್ ರೆಂಟ್ ನ ಇಲ್ಲಿ ಹಾಕೊಂಡಿದೀನಿ 1,87,500. ಈಗ ಕಂಪ್ಯಾರಿಸನ್ ಮಾಡೋಣ. ಸೊ ಮಿನಿಮಮ್ ರೆಂಟ್ ಬಂದು 75,000 ಇದೆ. 75,000 ರಾಯಲ್ಟಿ ಬಂದು ನಮ್ಗೆ ಸೊ ಮಲ್ಟಿಪ್ಲೈ ಮಾಡ್ಕೊಂಡಿದೀವಿ 2,100 into 25, 4,400 into 25 ಅಂದ್ರೆ 1 ton ಏನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದಕ್ಕೆ ಲೆಸ್ಸಿ ಒಪ್ಕೋತಾ ಇರೋದು ಲೆಸ್ಸರ್ಗೆ ಎಷ್ಟು ಕೊಡ್ತೀವಿ ಅಂತ. 1 ton ತೆಗೆದ್ರೆ 25 rupees ಕೊಡ್ತೀವಿ ಅಂತ ಒಪ್ಕೋತಾ ಇದಾರೆ. ಹಾಗಾಗಿ ಔಟ್ಪುಟ್ ಬಂದು ಔಟ್ಪುಟ್ ಇಂಟು ರಾಯಲ್ಟಿ ಪರ್ ಟನ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಈ ಅಮೌಂಟ್ಗಳು ಸಿಗುತ್ತೆ. 13 ಅಲ್ಲಿ 52,500, ನೆಕ್ಸ್ಟ್ 14 ಅಲ್ಲಿ 10,000, ನೆಕ್ಸ್ಟ್ 15 ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 10,500 into 25 ಮಾಡ್ಕೊಂಡ್ರೆ 2,62,500, 8,500 into 25 ಅಂದ್ರೆ 2,12,500, 15,000 into 25 ಅಂದ್ರೆ 3,75,000. ಯಾವ್ದು ಇವಾಗ ಹೇಳ್ತಾ ಇದ್ದೀರಲ್ಲ ಅದನ್ನೇ ನೋಡಿ. ಇಲ್ಲಿ ಇದರಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ ರಾಯಲ್ಟಿನ ನಾವು ಎಷ್ಟು ತೆಗಿತೀವಿ 25 rupees 1 ton ತರ ಕೊಡ್ತೀವಿ. ಹಾಗೆ ಒಬ್ಬ ಯಾರೋ ಲ್ಯಾಂಡ್ ಲಾರ್ಡ್ ಹತ್ರ ಬೃಂದಾ ಕಾಲರೀಸ್ ಅಂತೇಳಿ ಮೈನಿಂಗ್ ಕಂಪ್ನಿಯವರು ಲೀಸ್ ಹಾಕುತ್ತಾರೆ ಲ್ಯಾಂಡ್ ನ. ಅಲ್ಲಿ ಲ್ಯಾಂಡ್ ನ ಲೀಸ್ ಹಾಕೊಂಡು ಅವ್ರಿಗೆ ಏನ್ ಕೆಲಸ, ಅಲ್ಲಿಂದ ಭೂಮಿಯಲ್ಲಿ ಸಿಗಂತ ಏನು ಕಲ್ಲಿದ್ಲ ಅಥವಾ ಇರ್ಬೋದು ಅಥವಾ ಐರನ್ ಓರ್ ಇರ್ಬೋದು ಅದನ್ನ ಮೈನಿಂಗ್ ಮಾಡೋದು ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡೋದು, ಭೂಮಿಯಿಂದ ತೆಗೆಯೋದು. ಅಲ್ಲಿ ಇಲ್ಲ, ಈ ಲ್ಯಾಂಡ್ ಲಾರ್ಡ್ಗೆ ಏನಂತ ಒಪ್ಕೊಳ್ತಾರೆ ಅಂದ್ರೆ ನಾವು ರಾಯಲ್ಟಿ ಕೊಡ್ತೀವಿ. 1 ton ಏನಾದ್ರು ತೆಗೆದ್ರೆ ನಾವು ಆ 1 ಟನ್ಗೆ 25 ರೂಪಾಯಿ ರಾಯಲ್ಟಿ ಕೊಡ್ತೀವಿ ಅಂತ ಒಪ್ಕೋತಾ ಇದಾರೆ. ಸಪೋಸ್ ರಾಯಲ್ಟಿ ಏನಾದ್ರು ಕೊಡಕ್ ಆಗಿಲ್ಲ, ನಮ್ಗೆ ಏನು ಸಿಕ್ಕಿಲ್ಲ ಅಂದಾಗ ಮಿನಿಮಮ್ ಅಮೌಂಟ್ ಅಂತೂ ಕೊಟ್ಟೆ ಕೊಡ್ತೀವಿ ಅಂತ ಒಪ್ಕೋತಾ ಇದಾರೆ. ಆತರ ಮಿನಿಮಮ್ ಅಮೌಂಟ್ ರಾಯಲ್ಟಿ ಸಿಕ್ಕಿಲ್ಲ ಅಂದ್ರೆ, ರಾಯಲ್ಟಿ ಕೊಡಕ್ ಆಗಿಲ್ಲ ಅಂದ್ರೆ ಮಿನಿಮಮ್ ಅಮೌಂಟ್ ಎಷ್ಟೆಷ್ಟು ಕೊಡ್ಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ಆಗಿದೆ ಅಂದ್ರೆ, ಮೊದಲನೇ ವರ್ಷ 75,000 ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಎರಡನೇ ವರ್ಷ 1,25,000. ನೆಕ್ಸ್ಟ್ ಥರ್ಡ್ ಇಯರ್ ಅನ್ವರ್ಡ್ಸ್ 2,50,000 ತರ ಕೊಡ್ತೀವಿ ಅಂತ ಒಪ್ಕೋತಾ ಇದಾರೆ. ನೆಕ್ಸ್ಟ್ 2,50,000 ಕೊಡ್ತಾರೆ, ಇಲ್ಲೂ 2,50,000 ಕೊಡ್ತಾರೆ. ಇಲ್ಲಿ 16 ಅಲ್ಲಿ ಸ್ಟ್ರೈಕ್ ಆಗುತ್ತೆ. ಈಗ ನಾನು ಒಬ್ದೇ ಮಾಡಕ್ ಆಗಲ್ಲ. ನಾನೇನ್ ಮಾಡ್ಬೇಕು, ಮೈನಿಂಗ್ ಕಂಪ್ನಿಯವನು ನಾನು ಎಲ್ಲಾ ವರ್ಕರ್ಸ್ ನ ಕರ್ಕೊಬರ್ಬೇಕು. ಅದೇ ತರ ಏನ್ ಮೆಟೀರಿಯಲ್ಸ್ ಬೇಕು ಅವೆಲ್ಲ ತಗೊಬರ್ಬೇಕು. ಏನು ಹಾಗೆಯಕ್ಕೆ ಏನ್ ಬೇಕು ಮೆಟೀರಿಯಲ್ಸ್ ಗಳು, ಏನೇನ್ ಬೇಕು, ತೆಗಿಯತ್ತಲ್ಲ ಏನದು ಬುಲ್ಡೋಜರು, ಆಮೇಲೆ ಎತ್ತುತ್ತಲ್ಲ ಅದೇನಂತೇವೆ ಅದಕ್ಕೆ ಜೆಸಿಬಿ, ಆಮೇಲೆ ಬುಲ್ಡೋಜರು ಎಲ್ಲ ತಂದೆ ನಾನು ಭೂಮಿನ ಅಗಿಬೇಕು. ಅಲ್ಲಿ ವರ್ಕರ್ಸ್ ಗಳಿಗೆ ಜಗಳ ಹೋಗಿ ಅವರು 3 ತಿಂಗಳು ಸ್ಟ್ರೈಕ್ ಮಾಡ್ಬಿಟ್ಟಿದ್ರೆ, ಕೆಲಸ ಮಾಡ್ಕೊಟ್ಟಿಲ್ಲ. ಆ 3 ತಿಂಗಳು ಸ್ಟ್ರೈಕ್ ಆಗಿರೋದಕ್ಕೆ ಆ 3 ತಿಂಗಳದ್ದು ನಾವು ಏನ್ ಕೊಡೋಂಗಿಲ್ಲ, ಮಿನಿಮಮ್ ರೆಂಟ್ ಕೊಡೋಂಗಿಲ್ಲ. ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. 2,50,000 12 months ಆದ್ರೆ, ಸೊ 3 months ಬಿಟ್ಬಿಟ್ರೆ ಅಂದ್ರೆ 9 months ಎಷ್ಟಾಗುತ್ತೆ, 9 months ಎಷ್ಟಾಗುತ್ತೆ 1,87,500. ಫುಲ್ 1 year ವರ್ಕ್ ಆಗಿದ್ರೆ 2,50,000 ಕೊಡ್ಬೇಕಿತ್ತು. ಸೊ ಅದ್ರಲ್ಲಿ 3 months ಡಿಡಕ್ಟ್ ಮಾಡ್ಕೊಂಡು 1,87,000, ಇದು 9 months ಮಾತ್ರ ಮಿನಿಮಮ್ ರೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಈಗ ನಾವು ಕಂಪ್ಯಾರಿಸನ್ ಮಾಡೋಣ. 75,000 ಮಿನಿಮಮ್ ರೆಂಟ್ ಕೊಡ್ಬೇಕಾಗಿದೆ. ಬಟ್ ರಾಯಲ್ಟಿ ನನ್ನ ಹತ್ರ ಅರ್ನಿಂಗ್ಸ್ ಇರೋದು, ರಾಯಲ್ಟಿ ಇರೋದು ನನ್ನ ಕೈಲಿ 52,500. ಸೊ ನಾನು ಇವೆರಡು ಅಮೌಂಟ್ ಅಲ್ಲಿ ಲೆಸ್ಸರ್ಗೆ, ಲ್ಯಾಂಡ್ ಓನರ್ಗೆ ಎಷ್ಟು ಯಾವ್ದು ಕೊಡ್ಬೇಕಾಗತ್ತೆ, ಮಿನಿಮಮ್ ರೆಂಟ್ ಕೊಡ್ಬೇಕಾ ಅಥವಾ ರಾಯಲ್ಟಿ ಕೊಡ್ಬೇಕಾ? ವಿಚ್ ಎವರ್ ಇಸ್ ಹೈಯೆಸ್ಟ್, ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಪೇಮೆಂಟ್ ಮಾಡ್ಬೇಕು. ಹಾಗಾಗಿ ನಾನು ಮಿನಿಮಮ್ ರೆಂಟ್ನೇ ಪೇಮೆಂಟ್ ಮಾಡ್ತಾ ಇದೀನಿ 75,000.
ಹಾಗಾದಾಗ ನನ್ನ ಕೈಯಿಂದ ಎಷ್ಟಾಗಿ ಕೊಟ್ಟಿದ್ದೀನಿ? 22,500. ನನ್ನ ಕೈಯಿಂದ ನನಗೆ ಇಲ್ದೆ ನನ್ನ ಕೈಯಿಂದ ಕೊಡ್ತಾ ಇರೋದು 22,500. ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ? ಶಾರ್ಟ್ ವರ್ಕಿಂಗ್. ಕೇಳಿಸ್ತಿದ್ಯಾ? ಓಕೆ. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡ್ತೀವಿ. 1,10,000 ರಾಯಲ್ಟಿ ಅಮೌಂಟ್ ಇದೆ ನನ್ನ ಕೈಯಲ್ಲಿ, ಬಟ್ ನಾನು ಕೊಡ್ಬೇಕಾಗಿರೋದು 1,25,000 ಯಾರಿಗೆ? ಲ್ಯಾಂಡ್ ಓನರ್ಗೆ. ಇವೆರಡರಲ್ಲಿ ಅವ್ನು ಯಾವ್ದು ಕೇಳ್ತಾನೆ? ಯಾವ್ದು ಜಾಸ್ತಿ ಇದೆ ಅದು ಕೊಡು ಅಂತಾನೆ ಲ್ಯಾಂಡ್ ಓನರ್. ಮಿನಿಮಮ್ ರೆಂಟ್ ಇದ್ರೆ ಮಿನಿಮಮ್ ರೆಂಟ್ ಕೊಡು ಜಾಸ್ತಿ ಇದ್ರೆ, ಅಥವಾ ರಾಯಲ್ಟಿ ಇದ್ರೆ ರಾಯಲ್ಟಿ ಕೊಡು ಅಂತಾನೆ. ಈಗ ನಾನು ಯಾವ ಪೇಮೆಂಟ್ ಮಾಡ್ಬೇಕು? ಮಿನಿಮಮ್ ರೆಂಟ್ ಅಥವಾ ರಾಯಲ್ಟಿನ? ಹೇಳಿ, ಬಾಯ್ ಬಿಡಿ. ಯಾವ್ದು ಎಷ್ಟಿದೆ? ರಾಯಲ್ಟಿ 1,10,000 ಇರುತ್ತೆ. ರಾಯಲ್ಟಿ ಇರೋದು 1,10,000. ಮಿನಿಮಮ್ ರೆಂಟ್ ಇರೋದು 1,20,000. ಹಾ, ಯಾವ್ದು ಜಾಸ್ತಿ ಇದೆ? ಮಿನಿಮಮ್ ರೆಂಟೇ ಜಾಸ್ತಿ ಇದೆ. ಮಿನಿಮಮ್ ರೆಂಟೇ ಕೊಡ್ತಾ ಇದ್ದೀನಿ. ಅವಾಗ ನನ್ನ ಕೈಯಿಂದ ಎಷ್ಟು ಕೊಟ್ಟಂಗಾಯ್ತು? 15,000 ನನ್ನ ಕೈಯಿಂದ ಹಾಕಿ ಕೊಟ್ಟಂಗಾಯ್ತು. ನನ್ನ ಹತ್ರ ಇದ್ದಿದೆ 1,10,000, ಆದ್ರೆ ನಾನು ಕೊಡ್ತಾ ಇರೋದು 1,25,000. ಸೊ ನಾನು ಎಷ್ಟು ಹಾಕಿ ಕೊಡ್ತಾ ಇದ್ದೀನಿ? ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. 15,000 ನನ್ನ ಕೈಯಿಂದ ಹಾಕಿ ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಓಕೆ. ಈಗ ಕಂಪ್ಯಾರಿಸನ್ ಮಾಡಿ. ಇಲ್ಲಿ 2,62,500 ಇದೆ, ಇಲ್ಲಿ 2,50,000 ಇದೆ. ಈಗ ಯಾವ್ದು ಕೇಳ್ತಾನೆ ಲೆಸ್ ಆರ್? ಲ್ಯಾಂಡ್ ಲಾರ್ಡ್ ಮಿನಿಮಮ್ ರೆಂಟ್ ಕೊಡು ಅಂತನಾ ಅಥವಾ ರಾಯಲ್ಟಿ ಕೊಡು ಅಂತನಾ? ರಾಯಲ್ಟಿನೇ ಜಾಸ್ತಿ ಇರೋದ್ರಿಂದ ರಾಯಲ್ಟಿ ಕೊಡಪ್ಪ ಅಂತ ಕೇಳ್ತಾನೆ. ಬಟ್ ಕಂಡೀಷನ್ ಮೊದ್ಲೇ ಅವನು ಕಂಡೀಷನ್ಗೆ ಒಪ್ಕೊಂಡಿದ್ದಾನೆ. ಏನ್ ಕಂಡೀಷನ್? ಸಪೋಸ್ ನನಗೆ ಮೊದಲನೇ ವರ್ಷದ ಲಾಸ್ ಆಗಿದ್ರೆ ಆ ಲಾಸ್ ನ ಬೇಕಾದ್ರೆ ನೀನು 2 ವರ್ಷದಲ್ಲಿ ಏನಾದ್ರು ಎಕ್ಸಸ್ ರಾಯಲ್ಟಿ ಕೊಡೋ ಸಂದರ್ಭ ಬಂದ್ರೆ ಆ ಲಾಸ್ ನ ನೀನು ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ಫಸ್ಟೇ ಹೇಳಿದ್ದಾರೆ. ಓವರ್ ಎ 2 ಇಯರ್ಸ್ ಪೀರಿಯಡ್ ಅಂತ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ನಮ್ದು 22,500 ಲಾಸ್ ಆಗಿದೆ. ಅದರಿಂದ ಇಲ್ಲಿ ನಮಗೆ 12,000 ಎಕ್ಸ್ಟ್ರಾ ಬಂದಿದೆ. ಆದ್ರಿಂದ 12,000 ನಾನು ರಿಕವರ್ ಮಾಡ್ಕೋಬಹುದಾ ಬೇಡವಾ? ರೂಲ್ಸ್ ಪ್ರಕಾರ, ಕಂಡೀಷನ್ ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ ನಾನ್ ಕೊಡ್ಬೇಕಾಗಿದ್ದು 2,62,500 ಲ್ಯಾಂಡ್ ಓನರ್ಗೆ. ಬಟ್ ನನ್ನ ಲಾಸ್ 12,500 ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. 12,500. ಸೊ ಮಿಕ್ಕಿದ ಎಷ್ಟು ಕೊಡ್ತೀನಿ? 2,50,000 ಕೊಡ್ತೀನಿ. ಮಿನಿಮಮ್ ರೆಂಟ್ ತರನೇ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತೀನಿ. ಎಷ್ಟು ಲಾಸ್ ನ ಅಡ್ಜಸ್ಟ್ ಮಾಡ್ಕೊಂಡೆ? 12,500. ಸೊ ಈ ಅಮೌಂಟ್ ಅಲ್ಲಿ, ಈ ಲಾಸ್ ಅಲ್ಲಿ ನಾನು 12,500 ಅಡ್ಜಸ್ಟ್ ಮಾಡ್ಕೊಂಡಿದೀನಿ. ಹಂಗಾರೆ ನನಗೆ ಇನ್ನ ಎಷ್ಟು ಅಡ್ಜಸ್ಟ್ ಆಗ್ಲಿಲ್ಲ? ಈ ಲಾಸ್ ನ ರಿಕವರ್ ಮಾಡ್ಕೊಳಕ್ಕೆ ಈ ಲಾಸ್ ನ ರಿಕವರ್ ಮಾಡ್ಕೊಳಕ್ಕೆ 2 ವರ್ಷ ಟೈಮ್. ಇದು 2 ವರ್ಷದಲ್ಲಿ ರಿಕವರ್ ಮಾಡ್ಕೋಬೇಕು. ಅದೇ ತರ ಈ ಲಾಸ್ ನ ರಿಕವರ್ ಮಾಡ್ಕೊಳಕ್ಕೆ 2 ವರ್ಷ ಟೈಮ್. ಈ 2 ವರ್ಷದಲ್ಲಿ ಈ ಲಾಸ್ ನ ರಿಕವರ್ ಮಾಡ್ಕೋಬೇಕು. ಸೊ ನನಗೆ ರಿಕವರ್ ಆಗದೆ ಇರೋಂಥದ್ದು ಎಷ್ಟು? 10,000. ಅಂದ್ರೆ ಟೋಟಲ್ ಆಗಿ 22,500 ಲಾಸ್ ಇತ್ತು. ಅದರಲ್ಲಿ ಮೈನಸ್ 12,500 ರಿಕವರ್ ಮಾಡ್ಕೊಂಡೆ, ಲಾಸ್ ರಿಕವರ್ ಮಾಡ್ಕೊಂಡೆ. ಇನ್ನ 10,000 ರಿಕವರಿ ಆಗ್ಲಿಲ್ಲ. ಈಗ ಕಂಪ್ಯಾರಿಸನ್ ಮಾಡಿ ಇವೆರಡರಲ್ಲಿ. ಕಂಪ್ಯಾರಿಸನ್ ಮಾಡಿದಾಗ ಯಾವ್ದು ಹೈಯೆಸ್ಟ್ ಇದೆ? ರಾಯಲ್ಟಿನಾ ಅಥವಾ ಮಿನಿಮಮ್ ರೆಂಟಾ? ರಾಯಲ್ಟಿ. ಸೊ ಎಷ್ಟು ಎಕ್ಸ್ಟ್ರಾ ಇದೆ? 25,000. 25,000 ಅಲ್ಲಿ ನಾನು ಈ 15,000 ರಿಕವರಿ ಮಾಡ್ಕೋಬಹುದಾ? ಈ 15,000ಕ್ಕೆ 2 ವರ್ಷ ಟೈಮ್ ಇದೆ. ಇವೆರಡು ವರ್ಷ. ಸೊ 14ರಲ್ಲಿ ಲಾಸ್ ಆಗಿರೋದಕ್ಕೆ ಟೈಮ್ ಬಂದು 15 ಮತ್ತೆ 16ರಲ್ಲಿ ರಿಕವರಿ ಮಾಡ್ಕೋಬಹುದಲ್ವಾ? ಎಸ್ ಸರ್. ಸೊ ಈಗ ಈ ಲಾಸ್ ನ ರಿಕವರಿ ಮಾಡ್ಕೋತೀನಿ. 15,000 ರಿಕವರಿ ಮಾಡ್ಕೊಂಡಾಗ ಸೊ ನಮಗೆ ಟೋಟಲ್ ಆಗಿ ಎಷ್ಟು ಕೊಡ್ಬೇಕಾಯ್ತು? ಲ್ಯಾಂಡ್ ಓನರ್ಗೆ 2,12,500 ಕೊಡ್ಬೇಕಿತ್ತು. ಬಟ್ ನಾನು 15,000 ರಿಕವರಿ ಮಾಡ್ಕೋಬಿಟ್ಟೆ, 15,000 ಎತ್ಕೋಬಿಟ್ಟೆ. ಉಳ್ದಿರೋ ಅಮೌಂಟ್ ನ ಪೇಮೆಂಟ್ ಮಾಡ್ತೀನಿ. ಉಳ್ದಿರೋ ಅಮೌಂಟ್ ಎಷ್ಟು? 2,12,500 ಅಲ್ಲಿ 15,000 ಲೆಸ್ ಆದ್ರೆ 1,97,500. 1,97,500 ಇದನ್ನ ನಾನು ಲ್ಯಾಂಡ್ ಓನರ್ಗೆ ಕೊಡ್ತೀನಿ. ಸೊ ಇಲ್ಲಿ ಯಾವ್ದು ಇಲ್ಲ, ಫುಲ್ ರಿಕವರಿ ಆಯ್ತು. ನನ್ಗೆ 15,000 ಫುಲ್ ರಿಕವರಿ ಆಯ್ತು. ಇರ್ರಿಕವರಬಲ್ ಯಾವ್ದು ಇಲ್ಲ. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡಿ ಇವೆರಡಕ್ಕೆ. ಸೊ ಇವೆರಡರಲ್ಲಿ ಯಾವ್ದು ಎಷ್ಟಿದೆ? 2,50,000 ಮಿನಿಮಮ್ ರೆಂಟ್ ಕೊಡ್ಬೇಕು. ಬಟ್ ನಮಗೆ ರಾಯಲ್ಟಿ ಬಂದಿರೋದು 3,75,000. ಯಾವ್ದು ಕೊಡ್ಬೇಕೀಗ ಓನರ್ಗೆ, ಲ್ಯಾಂಡ್ ಓನರ್ಗೆ?
ರಾಯಲ್ಟಿನೇ ಪೇಮೆಂಟ್ ಮಾಡ್ಬೇಕು. ಸೊ 3,75,000. ಅರ್ಥ ಆಯ್ತಾ ಇದಕ್ಕೆ? ಈ ಟೇಬಲ್ ಅರ್ಥ ಆಯ್ತಾ? ಎಸ್ ಸರ್. ಇದಕ್ಕೆ ಈ ಪ್ರಾಬ್ಲಮ್ ಮಾಡೋದಿಕ್ಕೆ ಒಂದು 2 ಪೇಜ್ ಬಿಟ್ಕೊಳ್ಳಿ. 2 ಪೇಜ್ ಅಂದ್ರೆ 2 ಪೇಜ್ ಸಾಕು. 2 ಪೇಜ್ ಬಿಟ್ಕೊಳ್ಳಿ, ಅದು ನಾಳೆ ಮಾಡ್ತೀನಿ. ಇನ್ನೊಂದು ಟೇಬಲ್ ಮಾಡ್ಬಿಡೋಣ, ಯಾಕಂದ್ರೆ ಅದು ಮಾಡ್ಸಕ್ ಹೋದ್ರೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಇದು ಪೇಜ್ ಬಿಟ್ಕೊಳ್ಳಿ. ಈ ಪ್ರಾಬ್ಲಮ್ ಮಿನಿಮಮ್ ರೆಂಟ್ ಮತ್ತೆ ರಾಯಲ್ಟಿ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್, ಲೆಸ್ಸಾರ್ ಅಕೌಂಟ್ ಇವನ್ನೆಲ್ಲ ಮಾಡೋದಕ್ಕೆ ಸೊ ಟೈಮ್ ಹಿಡಿಯುತ್ತೆ. ಅದರಿಂದ ಇನ್ನೊಂದು ಟೇಬಲ್ ಮಾಡ್ಬಿಡೋಣ. ಈ ಟೇಬಲ್ ಅರ್ಥ ಆಯ್ತಾ ನೀಟಾಗಿ? ಓಕೆ. ಇದಕ್ಕೆ ಜಾಗ ಬಿಟ್ಕೊಳ್ಳಿ ನೀವು. 2 ಪೇಜ್ ಬಿಟ್ಕೋಬೇಕು, 2 ಪೇಜ್. ಯಾಕಂದ್ರೆ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಬುಕ್ ಅಲ್ಲಿ, ಅಂದ್ರೆ ಯಾರು ಬೃಂದ ಕೋಲರೀಸ್ ಇರ್ತಾರೆ ಅವ್ರ ಬುಕ್ ಅಲ್ಲಿ ಲೆಡ್ಜರ್ ಅಕೌಂಟ್ ಗಳನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಇನ್ನೊಂದು ಟೇಬಲ್ ಮಾಡೋದು ಹೇಳ್ಸ್ಕೊಬಿಡಿ. ಇನ್ನೊಂದು ಪ್ರಾಬ್ಲಮ್ ಯಾವ್ದಂದ್ರೆ, ಯಾವ್ದಿದೆ ಇನ್ನೊಂದು ಆಥರ್ದು ಯಾವ್ದು ಇದೆ ಅಲ್ವಾ? ಒಂದ್ ನಿಮಿಷ ಹಾಕ್ತೀನಿ, ಫೋಟೋ ಹಾಕ್ತೀನಿ ನೋಡಿ. ಗೋಕುಲ್ ಮೈನ್ ನೀವೇ ಮಾಡಿ, ಅದು ಹೋಮ್ವರ್ಕ್. ಇನ್ನೊಂದು ವಿಜಯ್ ಪಬ್ಲಿಷರ್, ಇದು ವಿಜಯ್ ಅಂತ ಆಥರ್ ಅದಿದೆ ನೋಡಿ. ಈ ಪ್ರಾಬ್ಲಮ್ ಇದೆಯಾ ನಿಮ್ಮ ಹತ್ರ? ಇದೆ ಅಲ್ವಾ? ನೋಡಿ, ವಿಜಯ್ ದ ಆಥರ್ ಆಫ್ ಕಾರ್ಪೊರೇಟ್ ಅಕೌಂಟಿಂಗ್ ಟೆಕ್ಸ್ಟ್ ಬುಕ್. ಸೊ ವಿಜಯ್ ಅನ್ನೋರು ಆಥರ್ ಕಾರ್ಪೊರೇಟ್ ಅಕೌಂಟಿಂಗ್ ಬುಕ್ ನ ಬರ್ದಿದ್ದಾರೆ. ಎಂಟರ್ಡ್ ಇಂಟು ಎ ರಾಯಲ್ಟಿ ಅಗ್ರಿಮೆಂಟ್ ವಿತ್ ನೂತನ್ ಪಬ್ಲಿಷರ್. ಸೊ ರಾಯಲ್ಟಿ ಅಗ್ರಿಮೆಂಟ್ ಗೆ ಒಪ್ಕೊಂಡು ನೂತನ್ ಪಬ್ಲಿಷರ್ ಹತ್ರ ಮಾತುಕತೆ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆನ್ ದ ಟರ್ಮ್ಸ್ ದಟ್ ರಾಯಲ್ಟಿ ವಿಲ್ ಬಿ ಪೇಯ್ಡ್ ಅಟ್ ₹5 per copy sold. ಅಂದ್ರೆ ಒಂದು ಕಾಪಿ ಮಾರಿದ್ರೆ ₹5 ರಾಯಲ್ಟಿ ಆಥರ್ಗೆ ಕೊಡ್ಬೇಕಾಗತ್ತೆ. ಯಾರು ₹5 ರಾಯಲ್ಟಿ ಕೊಡ್ಬೇಕು? ಪಬ್ಲಿಷರ್, ನ್ಯೂಟನ್ ಪಬ್ಲಿಷ್ ಅವರು ವಿಜಯನ್ ಅವ್ರಿಗೆ ಒಂದು ಬುಕ್ ಸೇಲ್ ಮಾಡಿದ್ರೆ ₹5 ರಾಯಲ್ಟಿ ತರ ಕೊಡ್ಬೇಕು. ಟು ಎ ಮಿನಿಮಮ್ ರೆಂಟ್ ಆಫ್ ₹40,000. ಸಪೋಸ್ ಸೇಲ್ ಆಗಿಲ್ಲ, ರಾಯಲ್ಟಿ ಕೊಡಕ್ ಆಗಿಲ್ಲ ಅಂದ್ರೆ 40,000 ಮಿನಿಮಮ್ ಅಮೌಂಟ್ ನ ಮಿನಿಮಮ್ ರೆಂಟ್ ಅಂತೇಳಿ ವರ್ಷಕ್ಕೆ ಕೊಡ್ಬೇಕು. ₹40,000 per annum ವಿತ್ ರೈಟ್ ಟು ರಿಕ್ಯೂವ್ ಶಾರ್ಟ್ ವರ್ಕಿಂಗ್ ಓವರ್ ದ ಫಸ್ಟ್ 4 years. ಸಪೋಸ್ ಅವ್ರಿಗೆ ಸೇಲ್ ಆಗಿಲ್ಲ, ರಾಯಲ್ಟಿ ಕೊಡಕ್ ಆಗಿಲ್ಲ ಅಂದಾಗ ಅವ್ರು ಏನ್ ಮಾಡ್ಬೋದು, 40,000 ತರ ಕೊಟ್ಟಿರ್ತಾರೆ ಕೈಯಿಂದ, ಆ ತರ ಲಾಸ್ ಮಾಡ್ಕೊಂಡ್ ಕೊಟ್ಟಿದ್ರೆ ವಿತಿನ್ 4 years ಒಳಗೆ ಏನಾದ್ರು ಎಕ್ಸೆಸ್ ರಾಯಲ್ಟಿ ಕೊಡೋ ಸಂದರ್ಭ ಬಂದಾಗ ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಯಾವ್ದನ್ನ, ಏನ್ ಶಾರ್ಟ್ ವರ್ಕಿಂಗ್ ಆಗಿರುತ್ತೆ ಆ ಶಾರ್ಟ್ ವರ್ಕಿಂಗ್ ನ ರಿಕವರ್ ಮಾಡ್ಕೋಬಹುದು ವಿತಿನ್ 4 years ಒಳಗೆ. 4 years ಆದ್ಮೇಲೆ ಎಕ್ಸೆಸ್ ಬಂದ್ರೆ ಅವಾಗ ಅವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅಗ್ರಿಮೆಂಟ್ ಪ್ರಕಾರ ವಿತಿನ್ 4 years ಒಳಗೆ, ಇದು ಫಿಕ್ಸೆಡ್ ಪೀರಿಯಡ್ ರಿಕ್ರೂಟ್ಮೆಂಟ್ ಮೆಥಡ್ ಇದು. ಸೊ ಅಲ್ಲಿ ಕೊಟ್ಟಿದ್ದಾರೆ, ಇಯರ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಕಾಪೀಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕೊಟ್ಟಿದ್ದಾರೆ. ನಮಗೆ ಈ ರಾಯಲ್ಟಿ ಕೊಡೋದಕ್ಕೆ ಸೇಲ್ಸ್ ಬೇಕು. ಏನ್ ಬೇಕು ನಮಗೆ? ರಾಯಲ್ಟಿ ಕೊಡೋದಕ್ಕೆ ಎಷ್ಟು ಸೇಲ್ ಮಾಡಿದರೆ ಬೇಕು. ಹೆಂಗ್ ಕಂಡು ಹಿಡ್ಕೋತೀರಾ ಸೇಲ್ಸ್ ನ? ಇಲ್ಲಿ ಸೇಲ್ಸ್ ಎಲ್ಲಾರು ಕೊಟ್ಟಿದಾರ ನಿಮ್ಗೆ? ಸೇಲ್ಸ್ ಅಂತ ಕೊಟ್ಟಿದಾರ ಈ ಪ್ರಾಬ್ಲಮ್ ಅಲ್ಲಿ? ಬಾಯ್ ಬಿಡ್ರಮ್ಮ. No, sir. No, sir. ಎಲ್ಲರಿಗೂ ಹಲೋ, ಹರ್ಷಿತಾ ಒಂದು ನಿಮಿಷ. ಯಾರು ಮಾತಾಡಿ, ಕೇಳಿಸ್ತಿಲ್ವಲ್ಲ? ಹರ್ಷಿತಾ Sir, ಕೇಳಿಸ್ತಿದೆ.
ಕೇಳಿಸಿದೆ. ಓಕೆ, ಇಲ್ಲಿ ಸೇಲ್ಸ್ ಅನ್ನೋದು ಕೊಟ್ಟಿದಾರ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ? No, sir. ಗೊತ್ತಿಲ್ಲ ಸರ್. ವರ್ಕಿಂಗ್ ನೋಟ್ ಅಂತ ಬರ್ಕೊಳ್ಳಿ. ವರ್ಕಿಂಗ್ ನೋಟ್, ಪ್ರತಿಯೊಬ್ರು ವರ್ಕಿಂಗ್ ನೋಟ್ ಅಂತ ಬರೀರಿ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಅಂತ ಹಾಕಿ. ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ನೀವು ಅಬ್ಸರ್ವ್ ಮಾಡಿ. ಈಗ ಮೊದಲನೇ ವರ್ಷ 6200 ಕಾಪಿ ಪ್ರಿಂಟ್ ಮಾಡಿದ್ದಾರೆ. ಸೊ ಉಳ್ಕೊಂಡಿದ್ದು ಕೊನೆಗೆ 1200. ಹಂಗಾದ್ರೆ ಎಷ್ಟು ಸೇಲ್ ಆದಂಗಾಯ್ತು? 6200 ಕಾಪಿ ಪ್ರಿಂಟ್ ಮಾಡಿದ್ರು, ಲಾಸ್ಟ್ ಅಲ್ಲಿ ಉಳ್ಕೊಂಡಿದ್ದು 1200. ಎಷ್ಟು ಸೇಲ್ ಆಯ್ತಮ್ಮ ಅರ್ಷಿತಾ? 5,000 ಸೇಲ್ ಆಯ್ತು ಸರ್. ಅದೇ ತರ 12 ಅಲ್ಲಿ ನೋಡಿ 8000 ಪ್ರಿಂಟ್ ಮಾಡಿದ್ದಾರೆ, ಲಾಸ್ಟ್ ಅಲ್ಲಿ ಉಳ್ಕೊಂಡಿರೋದು 1800. ಎಷ್ಟು ಸೇಲ್ ಆದಂಗಾಯ್ತು? 6200. ನಿಜನಾ? ಸುಳ್ಳು ಹೇಳ್ಬಾರ್ದು. ಯಾಕಂದ್ರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕು ಸಹ ಇವಾಗ ನಾವು ಆಡ್ ಮಾಡ್ಕೋಬೇಕು. 2011 ಕ್ಲೋಸಿಂಗ್ ಸ್ಟಾಕ್ ಬಂದು 2012 ಅಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅವಾಗ 8000 ಪ್ರಿಂಟ್ ಮಾಡಿದ್ದಾರೆ, ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಈ ವರ್ಷಕ್ಕೆ ಟೋಟಲ್ ಆಗಿ ಕಾಪೀಸ್ ಇರೋಂಥದ್ದು 9200. 12 ಅಲ್ಲಿ ಇರೋಂಥದ್ದು ಕಾಪೀಸ್ ಎಷ್ಟು? ಹಳೇದು 1200, ಮತ್ತೆ ಕರೆಂಟ್ ಇಯರ್ ನಾವು ಪ್ರಿಂಟ್ ಮಾಡಿದ್ದು 8000. ಟೋಟಲ್ ಆಗಿ 9200 ಇರುತ್ತೆ. 9200 ಲಾಸ್ಟ್ ಉಳ್ಕೊಳ್ಳೋದು 1800. ಅವಾಗ ಎಷ್ಟು ಸೇಲ್ ಆದಂಗ ಆಗುತ್ತೆ? 6200 ಸೇಲ್ ಆದಂಗ ಆಗುತ್ತಾ? 7400. 7,400. ಸೊ ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಏನ್ ಬರ್ಕೋಬೇಕಂದ್ರೆ ಸೇಲ್ಸ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪಿ ಪ್ರಿಂಟೆಡ್, ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇದು ಫಾರ್ಮುಲಾ. ಸೇಲ್ಸ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪಿ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಮೊದಲನೇ ವರ್ಷ ಓಪನಿಂಗ್ ಸ್ಟಾಕ್ ಇಲ್ಲ, ಡ್ಯಾಶ್ ಹಾಕಿ. ನಂಬರ್ ಆಫ್ ಕಾಪೀಸ್ 6200 ಅಂತ ಬರ್ಕೊಳ್ಳಿ, ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಬಂದು 1200 ಅಂತ ಬರ್ಕೊಳ್ಳಿ. ಅವಾಗ ಸೇಲ್ಸ್ ಸಿಗುತ್ತೆ 5000. ಅದೇ ತರ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಬಂದು ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ 1200 ಪ್ಲಸ್ 8000, ಅದರಲ್ಲಿ 9200 ಅಲ್ಲಿ 1800 ಲೆಸ್ ಮಾಡಿ. ಅದೇ ತರ 13 ಅಲ್ಲಿ ಓಪನಿಂಗ್ ಸ್ಟಾಕ್ ಲಾಸ್ಟ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಬಂದು ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ 1800 ಪ್ಲಸ್ 9000 10,800 ಆಗುತ್ತೆ. ಅದರಲ್ಲಿ 1200 ಲೆಸ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಸೇಲ್ ಸಿಗುತ್ತೆ. ಅದೇ ತರ ನೆಕ್ಸ್ಟ್ ನಲ್ಲಿ ಹಳೇದು 1200 ಪ್ಲಸ್ 10,000 ಟೋಟಲ್ ಆಗಿ 11,200 ಆಗುತ್ತೆ. ಅದರಲ್ಲಿ ಮೈನಸ್ 1500 ಲೆಸ್ ಮಾಡಿ ಸೇಲ್ ಸಿಗುತ್ತೆ. ಅದೇ ತರ 15 ಅಲ್ಲಿ 1500 ಪ್ಲಸ್ 12,000 ಟೋಟಲ್ ಆಗಿ 13,500. ಅದರಲ್ಲಿ ನಾವು 1000 ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡಿದ್ರೆ ಸೇಲ್ಸ್ ಗೊತ್ತಾಗುತ್ತೆ. ಎಷ್ಟು ಸೇಲ್ಸ್? 13,500 ಅಂದ್ರೆ 12,500 ಸೇಲ್ಸ್ ಅಂತ ಗೊತ್ತಾಗುತ್ತೆ. ಸೊ ಇದು ಎಲ್ಲ ಮಾಡ್ಕೊಂಡ್ರೆ ಎಲ್ಲರೂ ಗೊತ್ತಾಯ್ತಾ? ಅದು ಎಸ್ ಸರ್. ಬೋರ್ಡ್ ಕಾಣಿಸ್ತಿದ್ಯಾ ಎಲ್ಲರಿಗೂ? ಬೋರ್ಡ್ ಕಾಣಿಸ್ತಿದ್ಯಾ ಎಲ್ಲರಿಗೂ? Yes, sir. Okay. ಎಸ್ ಸರ್. ಫಸ್ಟಿಗೆ ಇಯರ್ ಬರ್ಕೊಳ್ಳಿ. ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಇಯರ್. ನೆಕ್ಸ್ಟ್ ಸೇಲ್ಸ್ ಅಂತ ಹಾಕೊಳ್ಳಿ ಇಲ್ಲಿ, ಸೇಲ್ಸ್. ನೆಕ್ಸ್ಟ್ ರಾಯಲ್ಟಿ ಪರ್ ಬುಕ್. ಎಷ್ಟು ಒಂದು ಬುಕ್ಗೆ? 5 ರೂಪೀಸಾ? ರುಪೀಸ್ 5 ಪರ್ ಬುಕ್. 5 ರೂಪೀಸ್ ತಾನೆ? ನೆಕ್ಸ್ಟ್ ಮಿನಿಮಮ್ ರೆಂಟ್, ಮಿನಿಮಮ್ ರೆಂಟ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್, ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರಿಕ್ಯೂಬ್ಡ್, ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಇರ್ರಿಕ್ಯೂಬ್ಡ್, ನೆಕ್ಸ್ಟ್ ಪೇಮೆಂಟ್ ಲೆಸ್ಸಾರ್.
ಇಯರ್ ಹೇಳ್ಕೋಗಿ, ಇಯರ್ ಯಾವ್ದಾದಿದೆ ಇಯರ್? 2011, 2011, 2012, 2012, 2013, 13, 2014, 2016. 15 16? 16, 15. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. 14 ಆದ್ಮೇಲೆ ಅದಂಗಪ್ಪ 16 ಅಂತ ಇದೀನಿ ನಾನು. 14 ಆದ್ಮೇಲೆ 16 ಆಗ್ಬಿಡುತ್ತಾ? ಓಕೆ, ಈಗ ಸೇಲ್ಸ್ ಹೇಳ್ಕೋಗಿ. ಸೇಲ್ಸ್ ಈಗ ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಎಷ್ಟೆಷ್ಟು ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದು? ಮೊದಲನೇ ವರ್ಷ 5,000. 7,400. 7,400. ನೆಕ್ಸ್ಟ್ 9,600. ನೆಕ್ಸ್ಟ್ ಎಷ್ಟಮ್ಮ? 13 ಅಲ್ಲಿ 13 ಅಲ್ಲಿ ಎಷ್ಟು? 15,200. 15,200. ನೆಕ್ಸ್ಟ್ 14 ಅಲ್ಲಿ  ಕ್ಯಾಲ್ಕುಲೇಟ್ ಮಾಡಿಲ್ವಾ? 14 ಅಲ್ಲಿ ಎಷ್ಟು ಆಯ್ತು ಅಂದ್ರಿ ಮತ್ತೆ? $15,200 ಬರ್ತದ ಇಲ್ಲಿ? ತಪ್ಪು ಹೇಳಿದೀರಾ ಸರ್? 9,600. ಮತ್ತೆ ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ? 9,600. ನೆಕ್ಸ್ಟ್ 14 ಅಲ್ಲಿ 9,700. ನೆಕ್ಸ್ಟ್ 15 ಅಲ್ಲಿ 12,500. 12,500. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5,000 into 5, 5 5 30 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 7,400 into 5, 37,000. ಎಷ್ಟಮ್ಮ? 37,000. 37,000. ನೆಕ್ಸ್ಟ್ 9,600 into 5, 48,000. 48,000. ನೆಕ್ಸ್ಟ್ 9,700 into 5, 48,500. 48,500. ನೆಕ್ಸ್ಟ್ 12,500 into 5, 12,500 into 5, 62,500. 62,500. ಓಕೆ. ಸೊ ಮಿನಿಮಮ್ ರೆಂಟ್ 40,000 ಕೊಡ್ಬೇಕಂತ ಹೇಳಿದಾರೆ ಅಗ್ರಿಮೆಂಟ್ ಪ್ರಕಾರ. ಸೊ ರಾಯಲ್ಟಿ ಸಿಗ್ಲಿಲ್ಲ ನಿಮ್ಗೆ, ರಾಯಲ್ಟಿ ಕೊಡಕ್ಕಾಗಿಲ್ಲ ಅಂದ್ರೆ ಮಿನಿಮಮ್ ರೆಂಟ್ ಎಷ್ಟು ಕೊಡ್ಬೇಕಂತ ಇದ್ದಾರೆ? ಎವ್ರಿ ಇಯರ್ 40,000 ಮಿನಿಮಮ್ ರೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಕಂಪ್ಯಾರಿಸನ್ ಮಾಡಿ. ಸೊ 40,000 ಇದೆ ಮಿನಿಮಮ್ ರೆಂಟ್, ಇಲ್ಲಿ 25,000 ಇದೆ. ಸೊ ನಾವು ಯಾವ ಪೇಮೆಂಟ್ ಮಾಡ್ಬೇಕು ಆತರ್ಗೆ? ಇಲ್ಲಿ ಲೆಸ್ಸಿ ಯಾರು, ಲೆಸ್ಸಾರ್ ಯಾರು? ಯೂಸರ್ ಆಫ್ ಅಸೆಟ್. ಅಂದ್ರೆ ಓನರ್ ಆಫ್ ದಿ ಬುಕ್ ಬಂದು ವಿಜಯ್. ವಿಜಯ್ ಏನ್ ಆಥರ್ ಇದಾರೆ, ಬುಕ್ ಬರೆಯೋರು ಯಾರು ಆಥರ್ ಇದಾರೆ, ಅವರು ಲೆಸ್ಸಾರ್. ಯಾರು ನ್ಯೂಟನ್ ಪಬ್ಲಿಷರ್ ಅಂತ ಎಡಿಟ್ ಮಾಡೋರು, ಬುಕ್ ನ ಪಬ್ಲಿಷ್ ಮಾಡೋರು, ಅವರು ಲೆಸ್ಸಿ. ಅಂದ್ರೆ ಬುಕ್ ನ ಯೂಸ್ ಮಾಡ್ಕೊಳ್ಳುವಂತವ್ರು ಲೆಸ್ಸಿ. ಸೊ ಬುಕ್ ಓನರ್ ಬಂದು ವಿಜಯ್. ಸೊ ಓನರ್ ನ ನಾವು ಓನರ್ ಆಫ್ ದ ಅಸೆಟ್ ನ ಏನಂತ, ಯೂಸರ್ ಆಫ್ ಅಸೆಟ್ ನ ನಾವು ಏನಂತ ಕರಿತೀವಿ? ಲೆಸ್ಸಿ. ಲೆಸ್ಸಿ ಅಂತ ಕರಿತೀವಿ. ಯೂಸರ್ ಆಫ್ ಅಸೆಟ್ ಲೆಸ್ಸಿ, ಓನರ್ ಆಫ್ ಲೆಸ್ಸಾರ್. ಈಗ ವಿಜಿ ಏನಾಗ್ತಾರೆ? ಲೆಸ್ಸಾರ್ ಆಗ್ತಾರೆ. ಅದೇ ತರ ಲೆಸ್ಸಿ ಯಾರಾಗ್ತಾರೆ? ನ್ಯೂಟನ್ ಪಬ್ಲಿಷರ್ ಲೆಸ್ಸಿ ಆಗ್ತಾನೆ. ಈ ಕಂಪ್ಯಾರಿಸನ್ ಮಾಡಿ ವಿಜಯ್ಗೆ, ಈಗ ಲೆಸ್ಸಾರ್ ಯಾರು? ವಿಜಯ್. ವಿಜಯ್ಗೆ ನಾನು ಎಷ್ಟು ಕೊಡ್ಬೇಕು? 25,000 ಕೊಡ್ಬೇಕಾ 40,000 ಕೊಡ್ಬೇಕಾ? ಆತರು ಅವರು ಬುಕ್ ಬರ್ಕೊಟ್ಟಿದ್ದಾರೆ ನಮ್ಮ ಪಬ್ಲಿಷಿಂಗ್ಗೆ. ವಿಚ್ ಎವರಿ ಹೈಯೆಸ್ಟ್ ಕೊಡ್ಬೇಕು. ಅವಾಗ ನಾನು 40,000 ಪೇಮೆಂಟ್ ಮಾಡ್ತೀನಿ ವಿಜಯ್ಗೆ. ನನ್ನ ಕೈಯಿಂದ ಎಷ್ಟು ಹಾಕೊಟ್ಟೆ ನಾನು? ಹಂಗಾರೆ ನಾನಂದ್ರೆ ಇದ್ದಿದ್ದು ರಾಯಲ್ಟಿ ಕೊಡೋದಕ್ಕೆ 25,000.
15,000 ಲಾಸ್ ಆಗ್ತಿದೆ. ಶಾರ್ಟ್ ವರ್ಕಿಂಗ್ 15,000 ಆಗ್ತಿದೆ. ನೆಕ್ಸ್ಟ್ 37,000 ರಾಯಲ್ಟಿ ನಾವು ಕೊಡ್ಬೇಕಾಗಿರೋದು ನನ್ನ ಕೈಯಲ್ಲಿರೋಂಥ 37,000. ಬಟ್ ನಾನು ಕೊಡ್ಬೇಕಾಗಿದ್ದೆಷ್ಟು ಮಿನಿಮಮ್ ರೆಂಟ್ ಯಾವ್ದು ವಿಚ್ ಎಷ್ಟು ಕೊಡ್ಬೇಕು? 40,000 ಕೊಡ್ಬೇಕಾ 37,000 ಕೊಡ್ಬೇಕಾ? 40,000. 40 ಕೊಡ್ತಾ ಇದ್ದೀನಿ. ಅದರಿಂದ ನನ್ನ ಕೈಯಿಂದ ಎಷ್ಟಾಗಿ ಕೊಡ್ತಾ ಇದ್ದೀನಿ? 3,000. ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 3,000 ನನ್ನ ಕೈಯಿಂದ ಹಾಕಿ ಕೊಡ್ತಾ ಇರೋದು. ಇಲ್ಲಿ ನೋಡಿ 48,000 ಇದೆ, ಇಲ್ಲಿ 40,000 ಇದೆ. ಯಾವ್ದು ಕೊಡ್ಬೇಕು ಇವೆರಡರಲ್ಲಿ? 48,000. 48. ಆದ್ರೆ ಸೊ ಅಗ್ರಿಮೆಂಟ್ ಪ್ರಕಾರ ಎಲ್ಲ ಕೋರ್ಸ್ದಲ್ಲಿ ಲಾಸ್ಟ್ ಇವೆರಡು ಲಾಸ್ ಟೋಟಲ್ ಆಗಿ 15,000 ಪ್ಲಸ್ 3,000 18,000 ಲಾಸ್ ಇದೆ. ರಿಕವರಿ ಮಾಡ್ಕೋಬಹುದು ನಾನು? Yes, sir. Yes, sir. Yes, sir. Yes, sir. ಎಷ್ಟು ರಿಕವರಿ? 8,000 ರಿಕವರಿ ಮಾಡ್ಕೋಬಹುದು. ಒಟ್ಟು 48,000 ಕೊಡ್ಬೇಕಾಗಿತ್ತು. ಅದರಲ್ಲಿ ಎಕ್ಸೆಸ್ ರಾಯಲ್ಟಿ ಬಂದು 8,000 ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ 8,000 ಅಡ್ಜಸ್ಟ್ ಮಾಡ್ಕೊಂಡ್ರೆ ಇನ್ನ ನಾವ್ ಎಷ್ಟು ಕೊಡ್ತೀವಿ? ವಿಜಯ್ಗೆ 40,000ನೇ ಕೊಡ್ತೀವಿ. 48,000 ಕೊಡ್ಬೇಕಿತ್ತು. ಸೊ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡೆ ನಾನು? 8,000 ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ರಿಕವರಿ ಆಗದೆ ಇರೋದೆಷ್ಟು? 15ರಲ್ಲಿ 8 ಹೋದ್ರೆ 7. ಬಟ್ ಇನ್ನು ಅದಕ್ಕೆ ಇನ್ನೂ 1 ವರ್ಷ ಟೈಮ್ ಇದೆ. ಅದಕ್ಕೆ ನಾನು ಇಲ್ಲಿ ಬರ್ಕೋತಾ ಇಲ್ಲ. ಇನ್ನ 7,000 ರಿಕವರಿ ಆಗಿಲ್ಲ. ಬಟ್ ಆ 7,000ಕ್ಕೆ ಇನ್ನೂ 1 ವರ್ಷ ಟೈಮ್ ಇದೆ. ಅದಕ್ಕೆ ನಾನು ರಿಕವರಿ ಬರ್ಕೋತಾ ಇಲ್ಲ. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡಿ. ಇಲ್ಲಿ 40,000 ಮಿನಿಮಮ್ ರೆಂಟ್ ಇದೆ. ರಾಯಲ್ಟಿ ಬಂದು 48,500 ಇದೆ. ಯಾವ್ದು ಕೊಡ್ಬೇಕು ನಾವು? ರಾಯಲ್ಟಿ ಕೊಡ್ಬೇಕಾ ಅಥವಾ ಮಿನಿಮಮ್ ರೆಂಟ್ ಕೊಡ್ಬೇಕಾ? Royalty. Royalty. ರಾಯಲ್ಟಿ. ಈಗ ನಮಗೆ ಅದನ್ನ ಇನ್ನೂ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ಇನ್ನ 7,000, ಇಲ್ಲಿ 3,000, ಇನ್ನು 10,000 ರಿಕವರಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ 8,000ನ ತಗೊಳ್ಳೋಣ. 48,500ರಲ್ಲಿ ಸೊ ಎಷ್ಟು ರಿಕವರಿ ಮಾಡ್ಕೊಳ್ಳೋಣ? ಈಗ 8,000 8,500 ಎಕ್ಸಸ್ ಇದೆ. ನಾವು ಪೇಮೆಂಟ್ ಎಷ್ಟು ಕೊಡೋಣ? 40,000ನೇ ಕೊಡೋಣ. ಸೊ ಎಷ್ಟು ಎತ್ಕೊಂಡೆ ನಾನೀಗ? 8,500 ರೂಪಾಯಿ ಎತ್ಕೋತಾ ಇದ್ದೀನಿ. ಇವೆರಡು ಟೋಟಲ್ ಬಂದು ಇದೆರಡು ಟೋಟಲ್ ಬಂದು 18,000. 18,000ದಲ್ಲಿ ಇವೆರಡು ಟೋಟಲ್ ಬಂದು ರಿಕವರಿ ಮಾಡ್ಕೊಂಡಿದ್ದು 16,500. ಟೋಟಲ್ ಆಗಿ ನಂಗೆ ಲಾಸ್ ಆಗ್ತಿದ್ದು 18,000. 18,000ದಲ್ಲಿ ಎಷ್ಟು ರಿಕವರಿ ಮಾಡ್ಕೊಂಡೆ? 16,500 ರಿಕವರಿ ಮಾಡ್ಕೊಂಡೆ 4 ವರ್ಷದಲ್ಲಿ. ಸೊ ನನಗೆ ರಿಕವರಿ ಆಗದೆ ಇರೋದು ಎಷ್ಟು? 1,500 ರಿಕವರಿ ಆಗ್ಲಿಲ್ಲ ಅಲ್ವಾ? ಒಟ್ಟು 18,000 ರೂಪಾಯಿ ಲಾಸ್ ಆಯ್ತು ನನ್ನ ಕೈಯಿಂದ ಕೊಟ್ಟಿದ್ದೆ. ಸೊ ಈ ವರ್ಷ ನಂಗೆ 8,000 ಎಕ್ಸ್ಟ್ರಾ ಬಂತು. ನೆಕ್ಸ್ಟ್ 2014ನಲ್ಲಿ 8,500 ಎಕ್ಸ್ಟ್ರಾ ಬಂತು. ಸೊ ಟೋಟಲ್ ಆಗಿ ನಾನು 16,500 ರಿಕವರಿ ಮಾಡ್ಕೊಂಡಿದ್ದೀನಿ. ಲಾಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಹಂಗಾದ್ರೆ ನನ್ನ ಕೈಯಿಂದ ಹೋಗಿದ್ದು ಅಂದ್ರೆ ರಿಕವರ್ ಆಗದೆ ಇರೋಂಥದ್ದು 1,500. ಅಂದ್ರೆ 4 ವರ್ಷದೊಳಗೆ ನಾನು 2 ರಿಕವರಿ ಮಾಡ್ಕೊಂಡೆ. ಇನ್ನು ಮಿಕ್ಕಿದ್ದು ರಿಕವರ್ ಆಗ್ಲಿಲ್ಲ ಅಂತ ಬರ್ಕೋತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ಈಗ ಲಾಸ್ಟ್ ಅಲ್ಲಿ ನೋಡಿ, ಇದೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆ? Royalty. ಪೇಮೆಂಟ್ ಯಾವ್ದು ಮಾಡ್ಬೇಕು ನಾವು? Royalty. 62,500. ಸರ್ ನಿಮ್ಗೆ ಅರ್ಥ ಆಯ್ತಾ ಈ ಟೇಬಲ್? Yes, sir. ಗೊತ್ತಾಗ್ತಿದ್ಯಾ? ಇದು ಫಿಕ್ಸೆಡ್ ಪೀರಿಯಡ್ ಮೆಥಡ್. ಇದು ಒಟ್ಟು 18,000 ಲಾಸ್ ಆಗಿತ್ತು. ಅದನ್ನ ಫಸ್ಟ್ ಎಕ್ಸಸ್ ರಾಯಲ್ಟಿ ಬಂತು 13ರಲ್ಲಿ 8,000. ನೆಕ್ಸ್ಟ್ 14ರಲ್ಲಿ 8,000 ಎಕ್ಸಸ್ ರಾಯಲ್ಟಿ ಬಂತು. ಆದ್ರಿಂದ ನಾವು 16,500 ಅಡ್ಜಸ್ಟ್ ಮಾಡಿಕೊಂಡು ಲಾಸ್ನ ರಿಕವರಿ ಮಾಡಿಕೊಂಡು ನಮಗೆ ರಿಕವರ್ ಆಗದೆ ಇದ್ದಿದ್ದು ಇರ್ರಿಕವರಬಲ್ ಬಂದು 1,500. ಅದು 14ನಲ್ಲಿ ಅಗ್ರಿಮೆಂಟ್ ಪ್ರಕಾರ 4 ವರ್ಷದೊಳಗೆ ನಾವು ಲಾಸ್ನ ರಿಕವರ್ ಮಾಡ್ಕೊಂಡಿದ್ದೀವಿ.
ನೆಕ್ಸ್ಟ್ 15 ಇಂದ ಏನೇ ಲಾಸ್ ಆದ್ರೂ ರಿಕವರಿ ಆಗಲ್ಲ, ಅದು ಇರ್ರಿಕವರಬಲ್ ಆಗುತ್ತೆ. 15 ಇಂದ ಏನೇ ಲಾಸ್ ಆದ್ರೂ ಅದು ರಿಕವರ್ ಆಗಲ್ಲ. ಸರಿ, ಇದು ಗೊತ್ತಾಯ್ತಾ? Yes, sir. ಓಕೆ. Yes, sir.